ಹರೇ ಶ್ರೀನಿವಾಸ. ಇದು ದಾಸ ಸಾಹಿತ್ಯ ಸುದ್ದಿ ಸಮೂಹ ದಾಸದರ್ಶನ ಮಾಲಿಕೆ ಒಳಗೆ ಶ್ರೀ ಪ್ರದ್ಯುಮ್ನ ತೀರ್ಥರ ಬಗ್ಗೆ ಇವತ್ತು ತಿಳಿಯೋಣ. ಸಮೂಹದೊಳಗೆ ಶ್ರೀ ಪ್ರದ್ಯುಮ್ನ ತೀರ್ಥರ ಚರಿತ್ರೆ ಪ್ರಸಾರವಾಗ್ತಾ ಇದ್ದಂಥ ಸಮಯದು. ನಾನು ಆ ಸಂದರ್ಭದೊಳಗೆ ಧಾರವಾಡದೊಳಗೆ ಇದ್ದೆ. ಶ್ರೀ ಪ್ರದ್ಯುಮ್ನ ತೀರ್ಥರ ಚರಿತ್ರೆಯೊಳಗೆ ಅವರ ಮೂಲ ಊರು ಬಂಕಾಪುರ ಅಂತ ಇತ್ತು. ಬಂಕಾಪುರದ ಸಮೀಪವೇ ಧಾರವಾಡ ಇದ್ದುದರಿಂದ ಬಂಕಾಪುರಕ್ಕೆ ಯಾಕೆ ಹೋಗಬಾರ್ದು ಅಂತ ನನಗನ್ನಿಸ್ತು. ಹೀಗಾಗಿ ಬಂಕಾಪುರದ ಕಡೆಗೆ ಹೊರಟೆ. ಶ್ರೀ ವಾದಿರಾಜ ಶ್ರೀಪಾದಂಗಳವರು ತಮ್ಮ ತೀರ್ಥ ಪ್ರಬಂಧ ಗ್ರಂಥದಲ್ಲಿ ವರ್ಣಿಸಿರುವಂತಹ ಶ್ರೀ ಲಕ್ಷ್ಮೀ ನರಸಿಂಹ ಕ್ಷೇತ್ರವೇ ಈ ಬಂಕಾಪುರ. ದೈವಾಂಶ ಸಂಭೂತರಾದ ಶ್ರೀ ಶ್ರೀಪಾದರಾಜರು ಈ ಕ್ಷೇತ್ರದಲ್ಲಿ ಬಂದು ಚಾತುರ್ಮಾಸ ನೆರವೇರಿಸಿ ತಮ್ಮ 36ನೇ ವರ್ಷದೊಳಗೆ ಇದೇ ಕ್ಷೇತ್ರದಲ್ಲಿ ಅಪರೋಕ್ಷ ಪಡೆದರು ಅಂತ ಇತಿಹಾಸ ಬೇರೆ ನಮಗೆ ಹೇಳ್ತದೆ. ಇದನ್ನು ಶ್ರೀ ಶ್ರೀಪಾದರಾಜರೇ ತಮ್ಮದೊಂದು ಕೃತಿಯೊಳಗೆ ಪೃಥ್ವಿಯಾವಳಿಗೆ ನಾನುದಿಸಿ 36 ವತ್ಸರ ಈ ರೀತಿ ಕಾಲ ಕಳೆದ ವ್ಯರ್ಥವಾಯಿತು ಜನ್ಮ ಸಾರ್ಥಕವಾಗದೆ ಕಣ್ಣು ಕತ್ತಲೆ ಕೂಡಿತಲ್ಲೋ ತೋರು ಪುರದ ಧಾರುಣೀ ಪುರವಾಸ ವೀರನಾರಸಿಂಹದೇವ ಏಕೆ ಪುಟ್ಟಿಸಿದೆಯನ್ನ ಸಾಕಲಾರದೆ ಜಗದೇಕ ಕಾರಣ ಕೃಷ್ಣ ಅಂತ ಅಂದಾರ. ಇದಲ್ಲದೆ ಶ್ರೀ ಕೃಷ್ಣ ಪರಂಧಾಮಕ್ಕೆ ಹೋಗುವ ಮುನ್ನ ಪಾಂಡವರಲ್ಲಿ ಇದ್ದಿದ್ದು 36 ವರ್ಷ. ಅಲ್ಲದೆ ಇದು ಶ್ರೀ ಶ್ರೀಪಾದರಾಜರ ಅಪರೋಕ್ಷ ವಯಸ್ಸು ಕೂಡ ಹೌದು. ವಿಜಯನಗರದ ಸಾಮ್ರಾಜ್ಯ ಕಾಲದೊಳಗೆ ಈ ಬಂಕಾಪುರ ಒಂದು ದೊಡ್ಡ ನಗರ ಆಗಿತ್ತು ಅಂತ ಇತಿಹಾಸ ನಮಗೆ ಹೇಳ್ತದೆ. ದೇವಶಿಲ್ಪಿ ಎನಿಸಿದ ಜಕಣಾಚಾರ್ಯ ನಿರ್ಮಿಸಿದ 64 ಕಂಬಗಳಿಂದ ಕೂಡಿದ ನಗರೇಶ್ವರ ದೇವಸ್ಥಾನ ಇಂದಿಗೂ ಇಲ್ಲಿ ಕಂಗೊಳಿಸ್ಲಿಕ್ಕತ್ತದ. ಅದು ಅಲ್ಲದೆ ಅನೇಕ ವಿಷ್ಣು ದೇವಾಲಯಗಳ ಬೀಡು ಈ ಬಂಕಾಪುರ ಆಗ್ಯದ. ಶ್ರೀ ಕನಕದಾಸರ ಜನ್ಮಸ್ಥಳ ಬಾಡಗ್ರಾಮ ಕೂಡ ಈ ಊರಿಗೆ ಬಹು ಸಮೀಪದೊಳಗನೆ ಅದ. ಹಿಂದೆ ಈ ಬಂಕಾಪುರದೊಳಗೆ 100 ಬ್ರಾಹ್ಮಣರುಗಳು ಸತ್ಕರ್ಮ ಅನುಷ್ಠರಾಗಿ ಸಾತ್ವಿಕ ಜೀವನ ನಡೆಸ್ತಿದ್ರು ಅಂತ ಹೇಳಲಾಗ್ತದೆ. ಇಂದಿಗೂ ಅವರುಗಳ ಮನೆಗಳು ಇಲ್ಲಿ ಉಳ್ಕೊಂಡವ. ಈ ಬಂಕಾಪುರದೊಳಗೆ ಶ್ರೀ ಇಬ್ರಾಹಿಂಪುರದ ವೆಂಕಟರಮಣಾಚಾರ್ಯರ ಮನೆತನಕ್ಕೆ 4 ಪ್ರಾಣದೇವರುಗಳು ಪೂಜೆಗಾಗಿ ಬಂದು, ಒಂದು ಪ್ರಾಣದೇವರ ವಿಗ್ರಹ ಸಮೀಪದ ಒಂದು ಹಳ್ಳಿ ಒಳಗಿದ್ರೆ 3 ಪ್ರಾಣದೇವರುಗಳು ಬಂಕಾಪುರದೊಳಗನೆ ಪ್ರತಿಷ್ಠಿತವಾಗ್ಯವ. ಸಾಲದ್ದಕ್ಕೆ ಶ್ರೀ ರಘುರಾಜ ತೀರ್ಥರೆಂಬುವರ ವೃಂದಾವನ ಬೇರೆ ಇಲ್ಲಿನೇ ಅದ. ಈ ಬಂಕಾಪುರದಲ್ಲೇ ಶ್ರೀ ಪ್ರದ್ಯುಮ್ನ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮ ತಂದೆಗಳಾದ ಶ್ರೀ ವೆಂಕಟರಮಣಾಚಾರ್ಯರು ಇದ್ದದ್ದು. ಅವರ ಮನೆಯನ್ನು ಹುಡುಕಿಕೊಂಡು ನಾನು ಹೋದೆ. ಅಲ್ಲಿ ಹೋದಾಗ ನನಗೆ ಶ್ರೀ ಪ್ರದ್ಯುಮ್ನ ತೀರ್ಥರ ಪೂರ್ವಾಶ್ರಮದ ತಮ್ಮನ ಮಗನ ಭೇಟಿಯಾಯಿತು. ಭಾಳ ಅವರು ಹೇಳಿದಂತಹ ವಿಷಯ ಭಾಳ ರೋಚಕ ಅಂತಲೇ ಹೇಳ್ಬೋದು. ಅಂಥ ಮಾಹಿತಿಗಳನ್ನ ಅವರು ನೀಡಿದರು. ಅದನ್ನ ಇನ್ನೊಂದು ಭಾಗದೊಳಗೆ ನಾನು ನಿಮ್ಗೆ
ಹೇಳ್ತೀನಿ. ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂಥೇಳಿ ಇದೊಂದು ವಾಡಿಕೆ ನಮ್ಮದು. ಆದರೆ ಇಲ್ಲಿ ಮಹೇಶ್ವರನ ಮಧ್ಯದಲ್ಲಿ ಕೂಡಿಸಿ ವಿಷ್ಣು ಮತ್ತು ಬ್ರಹ್ಮನ್ನ ಕೂಡಿಸಿದ್ದಾರೆ. ಉದಾಹರಣೆಗೆ ಅಂತಂದರೆ ಹಿಂದ್ಗಡೆ ಇರೋದು ಅದು ವಿಷ್ಣು ಮೂರ್ತಿ, ಕಲ್ಲಿನಲ್ಲಿ ವಿಷ್ಣು ಮೂರ್ತಿ. ಅದು ಮಧ್ಯದಲ್ಲಿ ಮಹೇಶ್ವರ ಅಂದರೆ ಈಶ್ವರ. ಫಸ್ಟಿಗೆ ಪ್ರಾರಂಭಿಕವಾಗಿ ಇಲ್ಲಿ ಬ್ರಹ್ಮದೇವರು ಅಂತಂದ್ರೆ ಸರಸ್ವತಿ ಇದು ಸರಸ್ವತಿ ಚಿತ್ರ. ಬ್ರಹ್ಮದ ಮೂರ್ತಿ ಇರೋದಿಲ್ಲ, ಅದಕ್ಕೆ ಸರಸ್ವತಿಯನ್ನ ಕಲ್ಪನೆ ಮಾಡಿಕೊಂಡು ಅವರು ಕೆತ್ತನೆ ಮಾಡಿದ್ದಾರೆ. ಹೆಚ್ಚಾಗಿ ಗಣಪತಿ ಇರುತ್ತೆ. ಈಗ ಅಲ್ಲಿ ಪಾರ್ವತಿ ಹತ್ರ ಗಣಪತಿ ಇದೆ, ಹೌದಾ? ಆ ರೀತಿ ಇಲ್ಲಿ ವಿಷ್ಣು ಮಹೇಶ್ವರ ಮತ್ತು ಬ್ರಹ್ಮ ಅಥವಾ ಬ್ರಹ್ಮ ಮಹೇಶ್ವರ ವಿಷ್ಣು ಅಂತ 3 ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಪ್ರಾಧಾನ್ಯತೆ ಮಹೇಶ್ವರಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಇದು ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನ 15ನೇ ಶತಮಾನದಿಂದ ಹೊಂದಿದ್ದು. ಆವಾಗಿನಿಂದ ನಾವು ಪೂರ್ವಿಕ ಕಾಲದಿಂದ ನಾವು ಇದಕ್ಕೆ ಅರ್ಚಕರೇ. ನಾವು ಆ ಕಾಲದಿಂದ ಆವಾಗ ನಮ್ಮ ಪೂರ್ಣತ ಊರು ಮೋಟೆಬೆನ್ನೂರು ಅಂತ ಹೇಳ್ತಾ ಇದ್ರು. ಅದು ನಮಗೂ ಈಗ ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ತಿಳುವಳಿಕೆ ಬಂದಂತೆ ಜಮೀನು ಮಾತ್ರ ಅಲ್ಲಿ ಇತ್ತು. ಅಲ್ಲಿಂದ ನಾವು ಈಗ ನಮ್ಮ ಪೂರ್ವಿಕರು ಯಾವಾಗ ಕಾಲಕ್ಕೆ ಬಂದರೂ ಗೊತ್ತಿಲ್ಲ, ಅವಾಗ ಬಂದು ಈ ದೇವಸ್ಥಾನಕ್ಕೆ ಅರ್ಚನೆ ಮಾಡ್ತಾ ಇದ್ರಂತೆ. ಇದು ಒಂದು ಇತಿಹಾಸ ಇಲ್ಲಿ. ಆಮೇಲೆ ಇದು ಹೊಯ್ಸಳ ಕಾಲದ ಚಾಲುಕ್ಯರ ಕಾಲದ. ಆಮೇಲೆ ಇಲ್ಲೊಂದು ವಿಟ್ಟಪ್ಪಾಯಿ ಅಂತ ಒಂದಿದೆ, ಅಲ್ಲಿ ಅವರು ವಿರೂಪಾಕ್ಷ ಅಂತ, ಅಲ್ಲಿಂದ ಇಲ್ಲಿಗೆ ಸಂಪರ್ಕ, ಸುರಂಗ ಮಾರ್ಗದಿಂದ ಸಂಪರ್ಕ ಇದೆ ಅಂತಲೂ ಹೇಳ್ತಾರೆ. ಅದನ್ನು ಯಾಕಂದ್ರೆ ನಾವಂತೂ ನೋಡಿಲ್ಲ, ಯಾಕಂದ್ರೆ ಇದು ಪ್ರತೀತಿ. ಇದು ಮಾತ್ರ 15ನೇ ಶತಮಾನ ದೇವಸ್ಥಾನ. ಹಾಂ, ಬಿಜಾಪುರ ತೊರವೆ ಇದೆಯಲ್ಲ, ಗುಹಾದ